ನಾನು ಮೊದಲೇ ಹೇಳಿದಾಗೆ ಇದು ಪಕ್ಷಾತೀತವಾಗಿ ಸರ್ಕಾರಿ ಕಾರ್ಯಕ್ರಮ ನಡೆಸೋ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಶಾಸಕರುಗಳು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಚುನಾಯಿತ ಪ್ರತಿನಿಧಿಗಳು, ಮಾಜಿ ಪ್ರತಿನಿಧಿಗಳು, ಎಲ್ಲ ಪಕ್ಷದವರು ಭಾಗವಹಿಸುವಂಥ ಒಂದು ಅವಕಾಶ. ಈ ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ನಮ್ಮ ಗೃಹ ಸಚಿವರ ನೇತೃತ್ವದಲ್ಲಿ ಎಲ್ಲವೂ ಕೂಡ ಭರದಿಂದ ಸಿದ್ಧತೆ ನಡೀತಾ ಇರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ. ಈ ಸಮಾವೇಶ ಯಶಸ್ಸಿಗೆ ನಿಮ್ಮ ಸಲಹೆಗಳನ್ನು ಕೂಡ ಅವರು ತೆಗೆದುಕೊಳ್ತಾರೆ, ನಾವು ಕೂಡ ತೆಗೆದುಕೊಳ್ತೇವೆ. ನಿಮ್ಮ ಸಲಹೆಗಳಿದ್ದರೆ ಅದನ್ನು ಕೂಡ ಕೊಡಬಹುದು. ಯಾಕೆಂದರೆ ಈ ಒಂದು ಸಮಾವೇಶ ರಾಜ್ಯ ಮಟ್ಟದ ಸಮಾವೇಶ. ಈ ಸಮಾವೇಶದ ಯಶಸ್ಸು ನಮ್ಮ ಜಿಲ್ಲೆಯ ಎಲ್ಲ ಜನರ ಕೀರ್ತಿ ಹೆಚ್ಚಾಗುವ ರೀತಿಯಲ್ಲಿ ಈ ಸಮಾವೇಶ ಯಶಸ್ಸಾಗಲಿ ಅಂತೇಳಿ ಹಾರೈಸ್ತೇನೆ. ನಾಳೆ ಅಲ್ಲ, 21ನೇ ತಾರೀಕು. ಇಲ್ಲೆಲ್ಲ ಅವರೇನು ನೋಡಿ, ಅವರು ಯಾರೇ ಹೋರಾಟಗಾರರಿಗೆ ಯಾರು ಕೂಡ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಷೇಧ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಈಗಲೂ ಕೂಡ ವಿಶ್ವಾಸ ಇದೆ. ಯಾರೆಲ್ಲ, ಯಾಕೆಂದರೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲನೇ ಇಲ್ಲಿ ಬರೋವಂಥ ಕಾಲದಲ್ಲಿ ತುಮಕೂರಿನಲ್ಲಿ ಈ ರೀತಿ ನಡೀತು ಅಂತ ಹೇಳಿ ಒಂದು ಅಪಸ್ವರ ಬರಬಾರ್ದು ಅಂತೇಳಿ ನಾವು ಅವ್ರಿಗೆ ಮನವೊಲಿಸ್ತೇವೆ. ಇನ್ನೂ ಸಮಯ ಇದೆ. ಮನವೊಲಿಸಿ ಅವ್ರು ಯಾರೂ ಕೂಡ ಯಾವುದೇ ರೀತಿಯ ಪ್ರತಿಭಟನೆಗಳಾಗಲಿ ಮತ್ತೊಂದಾಗಲಿ ಮಾಡದ ರೀತಿಯಲ್ಲಿ ನಾವು ಅವರಿಗೆ ಮನವೊಲಿಸುವ ವಿಶ್ವಾಸ ಇದೆ. ಯಾವುದೇ ರೀತಿಯ ಅಹಿತಕರವಾದಂತಹ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ಮುಷ್ಕರದ್ದು ನೋಡಿ, ಇದು ರಾಜ್ಯ ಮಟ್ಟದ್ದು. ಅಲ್ಲಿ ಸಾರಿಗೆ ಸಚಿವರು ಈಗಾಗಲೇ ಸುಮಾರು 12.5% ಸ್ಯಾಲ್ರಿನಲ್ಲಿ ಹೈಕನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಒಪ್ಪಿದ್ದಾರೆ. ಹಾಗೆಯೇ 34 ತಿಂಗಳದ್ದು ಸಂಬಳ ಕೇಳ್ತಿದ್ದಾರೆ, ಅದಕ್ಕೆ 28 ತಿಂಗಳದೇನೋ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಅವರ ಎಲ್ಲ ಮುಖಂಡರ ಜೊತೆನಲ್ಲೂ ಕೂಡ ಕರೆದು ಮಾತಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ರಾಮಲಿಂಗಾರೆಡ್ಡಿಯವರು ಮತ್ತು ಇತರ ನಮ್ಮ KSRTCಯ ಎಲ್ಲ ನೌಕರ ಅಂದರೆ ಅಧಿಕಾರಿಯವರು, ಸೀನಿಯರ್ MD ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲರೂ ಸೇರಿ ಅವರಿಗೆ ಮನವೊಲಿಸಿ ಒಂದು ನಿರ್ಣಯಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಅದು ಒಂದು ಅವರ ಒಂದು ಯಾವುದು ಸ್ಯಾಲ್ರಿದು ಸಾರಿಗೆ ಇಲಾಖೆಯಲ್ಲಿ ಅವ್ರಿಗೆ ಬರ್ತಕ್ಕ, ಸಾರಿಗೆ ಇಲಾಖೆ ಅಲ್ಲ, KSRTC ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಬರ್ತಕ್ಕಂಥದ್ದು. ಅದನ್ನು ಕೂಡ ಅವರು ಬಗೆಹರಿಸ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಾಳೆ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರವಾದಂತಹ ಸಂಗತಿ ನಡಿಬಾರ್ದು ಅಂತಕ್ಕಂಥ ಮನವಿ ನಾವೆಲ್ಲ ಅವ್ರಿಗೆ ಮಾಡಿದ್ದೀವಿ. ಮತ್ತು ನಮ್ಗೆ ವಿಶ್ವಾಸನೂ ಇದೆ, ಅದನ್ನು ನಾವು ಅವ್ರಿಗೆ ಮನವೊಲಿಸ್ತೇವೆ ಅಂತ.